ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಬರುವಂತಹ ಟರ್ಮ್ ಸಿಂಬಲ್ಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸಿ ಒನ್ ಸೆಕೆಂಡ್. ಓಕೆ, ಸೊ ಅಟಾಮಿಕ್ ಸ್ಪೆಕ್ಟ್ರೋಸ್ಕೋಪಿ ಅಂತಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಿಗೂ ಆಟಮ್ಸಿಗೂ ನಡುವೆ ನಡೆಯುವಂತಹ ಇಂಟರಾಕ್ಷನ್ಸನ್ನು ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ ಅಟಾಮಿಕ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ. ಈ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಫ್ ವಿಡ್ತ್ ಬ್ರಾಡ್ನಿಂಗ್ ಅನ್ನ ಲಾಸ್ಟ್ ಪಾರ್ಟಲ್ಲಿ ನಾವು ಡಿಸ್ಕಸ್ ಮಾಡೋಣ, ಅದಷ್ಟು ಇಂಪಾರ್ಟೆಂಟ್ ಆಗಲ್ಲ. ನಾವು ವಿ ಮೂವ್ ಆನ್ ಟು ದ ಡೈರೆಕ್ಟ್ಲಿ ದ ಟಾಪಿಕ್ ದಟ್ ಇಸ್ ಟರ್ಮ್ ಸಿಂಬಲ್ ಅಂತ ಹೇಳಿ. ಇದ್ರ ಮೇಲೆ ಪಕ್ಕಾ ಫಿಕ್ಸ್ ಕ್ವಶನ್ ಇರುತ್ತೆ. ಸೊ ಟರ್ಮ್ ಸಿಂಬಲ್ ಅಂದ್ರೆ ಏನು? ಟರ್ಮ್ ಸಿಂಬಲ್ ಅಂತಂದ್ರೆ ಎಲೆಕ್ಟ್ರಾನ್ಸ್ಗಳು ಆರ್ಬಿಟಲ್ಸ್ ಅಲ್ಲಿ ಯಾವ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುವಂಥದ್ದೇ ಟರ್ಮ್ ಸಿಂಬಲ್. ಪರ್ಟಿಕ್ಯುಲರ್ ಅಟಾಮಿಕ್ ಸ್ಟೇಟಿಗೆ ಟರ್ಮ್ ಸಿಂಬಲ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಬೈ ದಿಸ್ ಫಾರ್ಮ್ 2s+1 L ಇಂಟು Lj ಅಂತ ಹೇಳಿ. ಸೊ ಹಿಯರ್ ನೀವು ನೋಡ್ತಾ ಇರ್ಬೋದು ಎಸ್ ಅಂತಿದೆ ಅಲ್ವಾ. ಎಸ್ ಈಸ್ ನಥಿಂಗ್ ಬಟ್ ಸ್ಪಿನ್ ಕ್ವಾಂಟಮ್ ನಂಬರ್. ದೆನ್ 2s+1 ಅಂತಂದ್ರೆ ಇಟ್ ಈಸ್ ಸ್ಪಿನ್ ಮಲ್ಟಿಪ್ಲಿಸಿಟಿ ಆಫ್ ಅನ್ ಎಲೆಕ್ಟ್ರಾನ್. ದೆನ್ L, ದಿಸ್ L ಈಸ್ ಟೋಟಲ್ ಆರ್ಬಿಟಲ್ ಆಂಗ್ಯುಲಾರ್ ಮೊಮೆಂಟಮ್. ದೆನ್ J ಅಂತಂದ್ರೆ ಇಟ್ ಇಸ್ ಟೋಟಲ್ ಆಂಗ್ಯುಲಾರ್ ಕ್ವಾಂಟಮ್ ನಂಬರ್. ದೆನ್ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಅಲ್ಲಿ 2 ಟೈಪ್ಸ್ ಆಫ್ ಕಪ್ಲಿಂಗ್ ಆಗುತ್ತೆ. ಒನ್ ಈಸ್ LS ಕಪ್ಲಿಂಗ್ ಅಥವಾ RS ಕಪ್ಲಿಂಗ್ ಅಂತಾನು ಕರೀತಾರೆ, ರಸೆಲ್ ಸಂಡರ್ ಕಪ್ಲಿಂಗ್ ಅಂತ. ಇನ್ನೊಂದು ಕಪ್ಲಿಂಗ್ ಬಂದು JJ ಕಪ್ಲಿಂಗ್. LS ಕಪ್ಲಿಂಗ್ ಅಂತಂದ್ರೆ ಇಟ್ ಅಕರ್ಸ್ ಇನ್ ಲೋ ಅಟಾಮಿಕ್ ನಂಬರ್ ಆಟಮ್ಸ್ ಅಂಡ್ ವೆನ್ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಇಸ್ ವೀಕ್. ಇದ್ರ ಬಗ್ಗೆ ನೀವು ಎಕ್ಸಾಂಪಲ್ಸ್ನ ತಗೊಂಡು ನಾನು ಹೇಳ್ತಾ ಹೋದಾಗ ನಿಮಗೆ ಅರ್ಥ ಆಗುತ್ತೆ. ಜಸ್ಟ್ ಏನಿದೆಯೋ ಅದನ್ನ ಕೇಳಿಸ್ಕೊಳ್ಳಿ ಅಷ್ಟೇ. ಸೊ J ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸಮ್ ಆಫ್ L ವ್ಯಾಲ್ಯೂ ಪ್ಲಸ್ S ವ್ಯಾಲ್ಯೂ. ಓಕೆ, ಅದರಲ್ಲಿ 3 ಕೇಸಸ್ ಬರ್ತಾ ಹೋಗುತ್ತೆ. L ಗ್ರೇಟರ್ ದ್ಯಾನ್ S ಇತ್ತು ಅನ್ಕೊಳ್ಳಿ ಅಥವಾ ಈಕ್ವಲ್ ಟು S ಇತ್ತು ಅನ್ಕೊಳ್ಳಿ, ಆಗ J ವಿಲ್ ಬಿ ಈಕ್ವಲ್ ಟು 2s+1. ದೆನ್ L ಲೆಸ್ ದ್ಯಾನ್ S ಇತ್ತು ಅನ್ಕೊಳ್ಳಿ, J ವ್ಯಾಲ್ಯೂ ಬಿಕಮ್ಸ್ 2l+1. L ಇಸ್ ಈಕ್ವಲ್ ಟು 0 ಇತ್ತು ಅನ್ಕೊಳ್ಳಿ, J ವ್ಯಾಲ್ಯೂ S ವ್ಯಾಲ್ಯೂ ಸೇಮ್ ಇರುತ್ತೆ. JJ ಕಪ್ಲಿಂಗ್. JJ ಕಪ್ಲಿಂಗ್ ಯಾವ್ದ್ರಲ್ಲಿ ಆಗುತ್ತೆ ಅಂತಂದ್ರೆ ಹೈಯರ್ ಅಟಾಮಿಕ್ ನಂಬರ್ ಆಟಮ್ಸ್ ಅಲ್ಲಿ ಮತ್ತೆ ಸ್ಪಿನ್ ಆರ್ಬಿಟ್ ಕಪ್ಲಿಂಗ್ ಲಾರ್ಜ್ ಇದ್ದಾಗ. ಇಟ್ ಈಸ್ ಗಿವನ್ ಬೈ ದ ಸಮೇಷನ್ ಆಫ್ Li ಪ್ಲಸ್ Si, ಸಮೇಷನ್ ಆಫ್ Ji. ಈ Li ಪ್ಲಸ್ Si ಆಲ್ ಟುಗೆದರ್ ಕಾಲ್ಡ್ as Ji. ಸಮ್ ಆಫ್ ದೀಸ್ 2 ವ್ಯಾಲ್ಯೂಸ್ ಗಿವ್ಸ್ J ವ್ಯಾಲ್ಯೂ. ಓಕೆ, ಇದನ್ನ ನಾನು ಡೀಟೇಲ್ ಆಗಿ ಒಂದು ಟರ್ಮ್ ಸಿಂಬಲ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತಾ ಹೋಗ್ತೀನಿ, ಸೋ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಇಲ್ಲೊಂದು ಎಕ್ಸಾಂಪಲ್ನ ನೋಡ್ತಾ ಇರ್ಬೋದು. ಡಿಟರ್ಮೈನ್ ದ ಟರ್ಮ್ ಸಿಂಬಲ್ ಫಾರ್ P3 ಕಾನ್ಫಿಗರೇಷನ್ ಇನ್ ಗ್ರೌಂಡ್ ಸ್ಟೇಟ್ ಅಂತ ಕೇಳ್ತಾರೆ. ಆಗ ಫೈನಲ್ ಆನ್ಸರ್ ಬಂದು 4s3/2 ಅಂತ ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ ನಾನು S ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, L ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, J ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ ಎಲ್ಲ ಹೇಳಿಕೊಂಡು ಈ ಲಾಸ್ಟ್ ಫೈನಲ್ ಎಕ್ಸಾಂಪಲ್ಗೆ ಬರೋಣ. ಸಿ ಫಸ್ಟು S ವ್ಯಾಲ್ಯೂ. ಟು ಫೈಂಡ್ ದ S ವ್ಯಾಲ್ಯೂ P3 ಕಾನ್ಫಿಗರೇಷನ್ ಅಂತ ಕೊಟ್ಟಿದ್ದಾರೆ. P3 ಕಾನ್ಫಿಗರೇಷನ್ ಅಲ್ಲಿ P ಅಂತಂದ್ರೆ ಎಷ್ಟು ಆರ್ಬಿಟಲ್ಸು? 3 ಆರ್ಬಿಟಲ್ಸ್ ಅಲ್ವಾ. 3 ಆರ್ಬಿಟಲ್ಸು 3 ಇರೋದ್ರಿಂದ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸು 3 ಆರ್ಬಿಟಲ್ಸ್ ಅಲ್ಲಿ ಫಿಲ್ ಆಯ್ತು. ಓಕೆ, ನಾವು S ವ್ಯಾಲ್ಯೂ ಈಸ್, ಇದು ಒಂದು ಹಾಫ್, ಇದಕ್ಕೆ ಈ ಎಲೆಕ್ಟ್ರಾನಿಗೆ ಒಂದು ಹಾಫ್, ಇದು ಹಾಫ್. ಸೊ ಆಲ್ ಟುಗೆದರ್ ಹಾಫ್ ಪ್ಲಸ್ ಹಾಫ್ ಪ್ಲಸ್ ಹಾಫ್. ಎಸ್ ನ ವ್ಯಾಲ್ಯೂ ಐದರ್ ಪ್ಲಸ್ ಹಾಫ್ ಇರುತ್ತೆ ಅಥವಾ ಮೈನಸ್ ಹಾಫ್ ಇರುತ್ತಲ್ವಾ. ಇಸ್ ಅ ಸ್ಪಿನ್ ಆಫ್ ಎನ್ ಎಲೆಕ್ಟ್ರಾನ್. ನಾವು ಕ್ಲಾಕ್ ವೈಸ್ ಎಸ್ ಪ್ಲಸ್ ಹಾಫ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ದ ವ್ಯಾಲ್ಯೂ ಆಫ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವಿಲ್ ಬಿ 3/2. ಸೊ ಎಸ್ ವ್ಯಾಲ್ಯೂ ನಮಗೆ ಗೊತ್ತಾಯ್ತು 3/2 ಅಂತ ಹೇಳಿ. ಅದೇ ರೀತಿ D4 ಟೋಟಲ್ ಡಿ ಆರ್ಬಿಟಲ್ ಅಲ್ಲಿ ಡಿ ಅಂತಂದ್ರೆ 5 ಆರ್ಬಿಟಲ್ಸ್ ನ ಬರೀತೀರಿ. ಅದರಲ್ಲಿ 4 ಅಂತ ಕೊಟ್ಟಿರೋದ್ರಿಂದ 4 ಅನ್ಪೇರ್ಡ್ ಎಲೆಕ್ಟ್ರಾನ್ ನ ಬರ್ಕೊಳ್ತೀರಿ. ಈಚ್ ಅನ್ಪೇರ್ಡ್ ಎಲೆಕ್ಟ್ರಾನ್ ಹ್ಯಾವ್ ದ ವ್ಯಾಲ್ಯೂ ಪ್ಲಸ್ ಹಾಫ್. ಹಾಫ್ ಪ್ಲಸ್ ಹಾಫ್ ಪ್ಲಸ್ ಹಾಫ್ ಪ್ಲಸ್ ಹಾಫ್ ಗಿವ್ಸ್ ಯು 4/2. ನೀವು ಅದು ಮಲ್ಟಿಪ್ಲೈ ಆಗ್ತಿದ್ರೆ ಅದನ್ನ ಮಲ್ಟಿಪ್ಲೈ ಮಾಡಿ ಬರಿಬೇಕು, ಅಂದ್ರೆ ಡಿವೈಡ್ ಆಗ್ತಿದ್ರೆ ಡಿವೈಡ್ ಮಾಡಿ ಬರಿಬೇಕು. 2 1s 2 2s. ಸೊ ವ್ಯಾಲ್ಯೂ ವಿಲ್ ಬಿ 2. ದೆನ್ F7.
F7. F ಅಂತಂದ್ರೆ ಟೋಟಲ್ 7 ಆರ್ಬಿಟಲ್ಸ್. ಟೋಟಲ್ 7 ಎಲೆಕ್ಟ್ರಾನ್ಸ್ ಅಂತಂದ್ರೆ ಈಚ್ ಆರ್ಬಿಟಲ್ಸ್ ಗೆಟ್ 7 ಎಲೆಕ್ಟ್ರಾನ್ಸ್. ಟೋಟಲ್ ವ್ಯಾಲ್ಯೂ ವಿಲ್ ಬಿ ಹಾಫ್. 7 ಟೈಮ್ಸ್ ಅಂತಂದ್ರೆ 7/2. ಅದೇ ರೀತಿ P5 ಅಂತಂದ್ರೆ ಏನಾಯ್ತು? ಟೋಟಲ್ P ಅಂತಂದ್ರೆ 3 ಆರ್ಬಿಟಲ್ಸ್. ಎಷ್ಟು ಎಲೆಕ್ಟ್ರಾನ್ಸ್ ನ ಹೇಳಿದರೆ? 5. 1 2 3 4 5. ಈ ತರ ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂತಂದ್ರೆ ಪ್ಲಸ್ ಹಾಫ್ ಮತ್ತೆ ಮೈನಸ್ ಹಾಫ್ ಸೇರಿ ಕ್ಯಾನ್ಸಲ್ ಔಟ್ ಆಗಿ 0 ವ್ಯಾಲ್ಯೂ ಬರುತ್ತೆ. ಎಸ್ ವ್ಯಾಲ್ಯೂ ಬಿಕಮ್ಸ್ 0. ಹಿಯರ್ ಆಲ್ಸೋ 0. ಇಲ್ಲಿ ಒಂದೇ ಇರೋದ್ರಿಂದ ಹಾಫ್. ಸೊ ಎಸ್ ವ್ಯಾಲ್ಯೂ ಫೈನಲ್ ಆಗಿ ಏನಾಯ್ತು? ಹಾಫ್ ಆಯ್ತು. ಓಕೆನಾ? ಇಲ್ಲಿಗೆ ನಿಮ್ಗೆ ಎಸ್ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಬಂತು. ನೆಕ್ಸ್ಟ್, ಟು ಫೈಂಡ್ ಎಲ್ ವ್ಯಾಲ್ಯೂ. ಓಕೆ, ಒಂದು ಕೀ ಪಾಯಿಂಟ್ ನ ಹೇಳ್ತಾ ಇದ್ದೀನಿ ಇಲ್ಲಿ. ಎಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾದಾಗ ವಿ ಹ್ಯಾವ್ ಟು ಕೌಂಟ್ ಓನ್ಲಿ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಪೇರ್ಡ್ ಎಲೆಕ್ಟ್ರಾನ್ಸ್ ನ ವಿ ಶುಡ್ ನಾಟ್ ಕನ್ಸಿಡರ್. ದೆನ್ ಎಲ್ ವ್ಯಾಲ್ಯೂ ವಿಲ್ ಬಿ ಗಿವನ್ ಬೈ ದ ಸಮೇಷನ್ ಆಫ್ ML1 plus ML2 plus ML3 so on. ಓಕೆ, ಸೊ ಹಿಯರ್ ಎಸ್ ಇತ್ತು ಅನ್ಕೊಳ್ಳಿ. ಎಸ್ ಇಟ್ ವಿಲ್ ಬಿ ಹ್ಯಾವಿಂಗ್ ಎಲ್ ವ್ಯಾಲ್ಯೂ 0. ಪಿ ಇತ್ತು ಅನ್ಕೊಳ್ಳಿ, ಅವುಗಳ ML ವ್ಯಾಲ್ಯೂ ಫಸ್ಟ್ ಬರ್ಕೊಳ್ಳಿ. ದಟ್ ಈಸ್ +1 0 -1. ದೀಸ್ 3 ಆರ್ ಎಲ್ ವ್ಯಾಲ್ಯೂಸ್ ಆಫ್ ಪಿ ಆರ್ಬಿಟಲ್. ದೆನ್ ಡಿ ಅಂತಂದ್ರೆ +2 +1 0 -1 -2 ಆಗತ್ತೆ. ಅದೇ ಎಫ್ ಇತ್ತು ಅನ್ಕೊಳ್ಳಿ. ಎಫ್ ಇತ್ತು ಅಂತಂದ್ರೆ +3 +2 +1 0 -1 -2 -3 ಈ ರೀತಿ ಇರುತ್ತೆ. ಓಕೆನಾ? ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಟೇಬಲ್. ಎಲ್ ವ್ಯಾಲ್ಯೂ 0 ಇತ್ತು ಅಂತಂದ್ರೆ ದಟ್ ಈಸ್ ಎಸ್. 1 ಇತ್ತು ಅಂತಂದ್ರೆ ಪಿ, 2 ಇತ್ತು ಅಂತಂದ್ರೆ ಡಿ, 3 ಇತ್ತು ಅಂತಂದ್ರೆ ಎಫ್, 4 ಇತ್ತು ಅಂತಂದ್ರೆ ಜಿ, 5 ಇತ್ತು ಅಂತಂದ್ರೆ ಹೆಚ್, 6 ಇತ್ತು ಅಂತಂದ್ರೆ ಐ. ದೀಸ್ ಆರ್ ಆನ್ ದ ಟರ್ಮ್ಸ್ ವಿ ನೀಡ್ ಟು ರೆಪ್ರೆಸೆಂಟ್ ಫಾರ್ ಎಲ್. ಓಕೆ, ಸ್ಪಿನ್ ಆರ್ಬಿಟ್ ಕ್ವಾಂಟಮ್ ನಂಬರ್. ಓಕೆ, ಫಾರ್ ಎಕ್ಸಾಂಪಲ್ ಎಲ್ ವ್ಯಾಲ್ಯೂ ಫಾರ್ ದಿಸ್ P2 ಕಾನ್ಫಿಗರೇಷನ್ ಅಂತ ಕೇಳಿದರೆ ಫೈಂಡ್ ಔಟ್ ಮಾಡೋಣ. ಪಿ ಅಂತಂದ್ರೆ ಟೋಟಲ್ 3 ಆರ್ಬಿಟಲ್ಸ್, ರೈಟ್? ಸೊ ಪಿ ಆರ್ಬಿಟಲ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್? 2. ಸೊ 2 ಎಲೆಕ್ಟ್ರಾನ್ಸ್ ಫಿಲ್ ಆಗಿದೆ. ಎಲ್ ವ್ಯಾಲ್ಯೂನ ಬರ್ಕೊಳ್ಳಿ ಅದ್ರ ಬುಡದಲ್ಲಿ +1 0 -1 ಅಂತ ಹೇಳಿ. ಸೊ ಎಲ್ ವ್ಯಾಲ್ಯೂ ಇಸ್ ಸಮೇಷನ್ ಆಫ್ ದೀಸ್ ವ್ಯಾಲ್ಯೂಸ್. 0 + 1 gives 1. 1 ಅಂತಂದ್ರೆ ಏನು? ನಾನು ಆಲ್ರೆಡಿ ಹೇಳಿದೆ. ಎಸ್ ಯಾವಾಗ ಬರುತ್ತೆ? 0 ಇದ್ದಾಗ. 1 ಯಾವಾಗ ಬರುತ್ತೆ? ಪಿ ಇದ್ದಾಗ. 2 ಯಾವಾಗ ಬರುತ್ತೆ? ಡಿ ಇದ್ದಾಗ. 3 ಯಾವಾಗ ಬರುತ್ತೆ? ಎಫ್ ಇದ್ದಾಗ. ಸೊ ಆನ್. ಸೊ 1 ವ್ಯಾಲ್ಯೂ ಕರೆಸ್ಪಾಂಡ್ಸ್ ಟು ಪಿ. ಓಕೆ, ಸೊ ಗೊತ್ತಾಯ್ತಲ್ಲ ಎಲ್ ವ್ಯಾಲ್ಯೂ ಕಂಡುಹಿಡಿಯೋದು. ಒನ್ ಮೋರ್ ಎಕ್ಸಾಂಪಲ್, ದಟ್ ಈಸ್ F4 ಅಂತ ಹೇಳಿ. ಟೋಟಲ್ 7 ಆರ್ಬಿಟಲ್ಸ್ ಬರ್ಕೊಳ್ತೀರಾ, ಎಲ್ ವ್ಯಾಲ್ಯೂನ್ ಬರ್ಕೊಳ್ತೀರಾ. +3 +2 +1 0 -1 -2 -3 ಅಂತ 4 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀರಾ. ದೆನ್ 4 ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ 4 ಕನ್ಸಿಡರ್ ಮಾಡಬೇಕಾಗತ್ತೆ. ದ ಸಮೇಷನ್ ಆಫ್ ವ್ಯಾಲ್ಯೂಸ್ ಬಿಕಮ್ಸ್ +3 +2 +1 0. ಟೋಟಲ್ ವ್ಯಾಲ್ಯೂ 3 + 2 5 5 + 1 6 ಕರೆಸ್ಪಾಂಡ್ಸ್ ಟು ಐ ಟರ್ಮ್. ಓಕೆ, ದೆನ್ D7 ಅಂತಂದ್ರೆ ಟೋಟಲ್ 5 ಆರ್ಬಿಟಲ್ಸ್ ನ ಬರ್ಕೊಳ್ತೀರಾ. ML ವ್ಯಾಲ್ಯೂಸ್ ಬರ್ಕೊಳ್ತೀರಾ. +2 +1 0 -1 -2 ಅಂತ. ಆಮೇಲೆ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತಾ ಹೋಗ್ತೀರಾ. 1 2 3 4 5 6 7. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿಲ್ಲ. ಇವು 2 ಪೇರ್ಡ್ ಆಗಿರೋದ್ರಿಂದ ವಿ ಶುಡ್ ಕ್ಯಾನ್ಸಲ್ ಔಟ್ ದಿಸ್ ಒನ್. ಇದು ಮತ್ತೆ ಇದನ್ನ ಬಿಟ್ಬಿಡ್ತೀರಾ. ಮತ್ತೆ ಇವು 3 ಕನ್ಸಿಡರ್ ಮಾಡಿದಾಗ 0 ಮೈನಸ್ ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. +1 +2. ಸೊ 2 + 1 becomes 3. 3 ಅಂತಂದ್ರೆ ಇಟ್ ಕರೆಸ್ಪಾಂಡ್ಸ್ ಟು ದ ಟರ್ಮ್ ಎಫ್. ದೆನ್ D5 ಅಂತಂದ್ರೆ ಟೋಟಲ್ 5 ಆರ್ಬಿಟಲ್ಸ್ ನ ಬರ್ಕೊಳ್ತೀರಾ. ಈ ML ವ್ಯಾಲ್ಯೂಸ್ ನ ಬರ್ಕೊಳ್ತೀರಾ. 5 ಎಲೆಕ್ಟ್ರಾನ್ಸ್ ಅಂತ ಹೇಳಿರೋದ್ರಿಂದ ಈಚ್ ಆರ್ಬಿಟಲ್ಗೆ 5 ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಗುತ್ತೆ. ಒಂದು ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ. ಐದರ್ ಹಾಫ್ ಫಿಲ್ಡ್ ಆರ್ಬಿಟಲ್ ಇತ್ತು ಅಂತಂದ್ರೆ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟಲ್ಸ್ ಇತ್ತು ಅಂತಂದ್ರೆ ಎಲ್ ವ್ಯಾಲ್ಯೂ ಬಿಕಮ್ಸ್ 0. ಸೊ ಎಲ್ ವ್ಯಾಲ್ಯೂ 0 ಅಂತಂದ್ರೆ ಇಟ್ ಕರೆಸ್ಪಾಂಡ್ಸ್ ಟು ವಾಟ್? ಎಸ್. ದೆನ್ ಈಗ ಕೋಬಾಲ್ಟ್ +2 ಎಲ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕೋಬಾಲ್ಟ್ +2 ಅಂತಂದ್ರೆ ಅದರ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮಗೆ ಗೊತ್ತಿರಬೇಕಾಗತ್ತೆ. 3D7 ಅಂತ. ಸೊ ಡಿ ಆರ್ಬಿಟಲ್ ಟೋಟಲ್ 5 ಆರ್ಬಿಟಲ್ಸ್, 7 ಎಲೆಕ್ಟ್ರಾನ್ಸ್ ಆಲ್ರೆಡಿ ಕೊಟ್ಟಿದ್ದಾರೆ. ML ವ್ಯಾಲ್ಯೂ ಕೆಳಗಡೆ ಬರ್ಕೊಳ್ತೀರಾ. +2 +1 0 -1 -2 ಅಂತ ಹೇಳಿ. 7 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬೇಕು. 1 2 3 4 5 6 7. ಇವೆರಡು ಏನಾಯ್ತು? ಪೇರಪ್ ಆಗೋಯ್ತು. ವಿ ಶುಡ್ ನಾಟ್ ಕನ್ಸಿಡರ್ ದಿಸ್. ದೆನ್
ಎಲ್ ವ್ಯಾಲ್ಯೂ ಯಾವುದು 0 + 1 + 2 ಅಂತಂದ್ರೆ ಏನಾಯ್ತು 3 ಆಯ್ತು. 3 ಅಂತಂದ್ರೆ ಇಟ್ ಕರೆಸ್ಪಾಂಡ್ಸ್ ಟು ವಾಟ್ 3 ಅಂತಂದ್ರೆ ಇಟ್ ಕರೆಸ್ಪಾಂಡ್ಸ್ ದ ಟರ್ಮ್ ಎಫ್. ಅದೇ ರೀತಿ ಈಗ ಎಲ್ ನ ಜಾಗದಲ್ಲಿ ಈಗ 2s + 1 ಎಲ್ ಜೆಗೆ ನಾನು ಎಲ್ ನ ಜಾಗದಲ್ಲಿ ಏನಂತ ಬರೀತೀನಿ ಎಫ್ ಅಂತ ಬರೀತೀನಿ. ಈಗ ನನಗೆ ಎಸ್ ಬೇಕು. ಎಸ್ ಇಂದ ಏನಾಗುತ್ತೆ 2s + 1 ನ ವ್ಯಾಲ್ಯೂನ ನಾನು ಇಲ್ಲಿ ಮೇಲ್ಗಡೆ ಬರೀಬೇಕು. ಹಾಗಾಗಿ ಸೊ 2s + 1 ಅಂತಂದ್ರೆ it is also represented ಅಂದ್ರೆ it is also calculated easily by n + 1 value. ಏನು n ಅಂತಂದ್ರೆ n is number of unpaired electrons in a orbital. unpaired electrons in orbital. ಅದಕ್ಕೆ +1 ಮಾಡಿದ್ರೆ ನಿಮಗೆ 2s + 1 ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಕ್ಬಿಡುತ್ತೆ. ಓಕೆನಾ? ಇಲ್ಲಾಂದ್ರೆ ನೀವು ಎಸ್ ವ್ಯಾಲ್ಯೂನ ಕಂಡಿಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಎರಡೂ ತರ ನಾನು ಈಗ ತೋರಿಸ್ಕೊಡ್ತೀನಿ ನೋಡಿ. ಈಗ ಎಸ್ ವ್ಯಾಲ್ಯೂ ಎಷ್ಟಪ್ಪ? ಇದು ಹಾಫಾ, ಇಲ್ಲಿ ಹಾಫಾ ಟೋಟಲ್ 3/2ನ 2 ಇಂಟು ಎಸ್ ನ ಜಾಗದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ 3/2 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ +1 2 ಕೆಟ್ ಕ್ಯಾನ್ಸಲ್ 3 + 1 4. ಅದೇ ನೀವು ಈಸಿಯೆಸ್ಟ್ ವೇನಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಈ 2s + 1 = ಏನಂತ ಹೇಳಿದೆ ನಾನು n + 1 ಅಂತ ಹೇಳಿದೆ ಅಲ್ವಾ. n ಅಂತಂದ್ರೆ ಏನು ಟೋಟಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ. ಟೋಟಲ್ 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ. ಸೊ n ನ ಜಾಗದಲ್ಲಿ ಏನಂತ ಬರೀತೀರಾ 3 ಅಂತ ಬರೀತೀರಾ +1 ಮಾಡ್ತೀರಾ 4. ಸೊ ಡೈರೆಕ್ಟ್ ಆಗಿ ನೀವು 4 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆಲ್ರೆಡಿ ಎಲ್ ವ್ಯಾಲ್ಯೂ ಎಫ್ ಅಂತ ಸಿಕ್ಕಿದೆ 4f. ಜೆ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ನಾನು ಇನ್ನು ಜೆ ವ್ಯಾಲ್ಯೂಗೆ ಬಂದಿಲ್ಲ, ಜೆ ವ್ಯಾಲ್ಯೂ ಹೇಳ್ಕೊಟ್ಟಿಲ್ಲ. ಆಮೇಲೆ ಆಲ್ ಟುಗೆದರ್ ಆಲ್ 3 ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಂಡ್ ಪುಟ್. ಓಕೆ, ನೆಕ್ಸ್ಟ್ ಆಕ್ಸಿಜನ್ ಎಲಿಮೆಂಟ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ns2 np4 ಆದ್ರೆ ಇದು ಇನ್ವಾಲ್ವ್ ಆಗಲ್ಲ ಇದರಲ್ಲಿ. np4 ಅನ್ನ ನೀವು ಕನ್ಸಿಡರ್ ಮಾಡ್ತೀರಾ, ರೈಟ್. ಪಿ ಅಂತಂದ್ರೆ 3 ಆರ್ಬಿಟಲ್ಸ್, 4 ಎಲೆಕ್ಟ್ರಾನ್ಸ್ ಇರೋದ್ರಿಂದ 4 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ಕೊಳ್ತೀರಾ 1 2 3 4 ಅಂತ. ಸೊ ಇದು ಕಂಪ್ಲೀಟ್ಲಿ ಫಿಲ್ಡ್ ಆಯ್ತು. ಈಗ ಎಲ್ ವ್ಯಾಲ್ಯೂ ಏನಾಯ್ತು 0 + 1 ಬಂದ್ಬಿಟ್ಟು 1 ಆಯ್ತು. 1 ಅಂತಂದ್ರೆ ಇಟ್ ರೆಪ್ರೆಸೆಂಟ್ಸ್ ಪಿ ಟರ್ಮ್, ರೈಟ್. ಸೊ ಪಿ. ಈಗ ನಂಗೆ 2s + 1 ವ್ಯಾಲ್ಯೂ ಬೇಕು, ದಟ್ ಈಸ್ ಈಕ್ವಲ್ ಟು n + 1, ರೈಟ್. n ಅಂತಂದ್ರೆ ಏನು ಟೋಟಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ 2 ಇದೆ. 2 + 1 is 3. ಸೊ 3p is the final answer. ದೆನ್ ನಿಮ್ಗೆ ಈ ರೀತಿ ಕೊಡ್ಬೋದು, ಎರಡು ಆರ್ಬಿಟಲ್ಸ್ ನ ಒಟ್ಟೊಟ್ಟಿಗೆ ಕೊಟ್ಬಿಡ್ತಾರೆ ಫೈಂಡ್ ದ ಟರ್ಮ್ ಸಿಂಬಲ್ ಅಂತ ಹೇಳಿ. S1 P1 ಅಂತಿದೆ. ಎಸ್ ಆರ್ಬಿಟಲ್ ಅಂತಂದ್ರೆ ಒಂದೇ, ಪಿ ಅಂತಂದ್ರೆ 3 ಆರ್ಬಿಟಲ್ ನ ಬರ್ಕೊಳ್ತೀರಾ. ml ವ್ಯಾಲ್ಯೂ 0 ಆಗಿರುತ್ತೆ ಎಸ್ ಗೆ. ಪಿ ಗೆ +1 0 -1 ಆಗಿರುತ್ತೆ. ಎಸ್ ಅಂತಂದ್ರೆ ಒಂದೇ ಎಲೆಕ್ಟ್ರಾನ್, ಪಿ ಅಂತಂದ್ರೆ ಓನ್ಲಿ 1 ಎಲೆಕ್ಟ್ರಾನ್. ಓಕೆನಾ? ಈಗ 2s + 1 ಅಂತಂದ್ರೆ ಟೋಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು 2. ಅದಕ್ಕೆ ಎಷ್ಟು ಆಡ್ ಮಾಡಬೇಕು 1, n + 1 ಅಲ್ವಾ. ಸೊ 2 + 1 ಅಂತಂದ್ರೆ 3 ಆಯ್ತು 3. ದೆನ್ ಎಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಎಲ್ ವ್ಯಾಲ್ಯೂ ಬಿಕಮ್ಸ್ ಇಲ್ಲಿ 0 ಇದೆ, ಇಲ್ಲಿ +1 ಇದೆ. 0 + 1 is 1. 1 corresponds to term p. So final answer will be 3p. Then one more example, p1 d1 ಅಂತ ಹೇಳಿ. p ಅಂತಂದ್ರೆ ಟೋಟಲ್ 3 ಆರ್ಬಿಟಲ್ಸ್, d ಅಂತಂದ್ರೆ ಟೋಟಲ್ 5 ಆರ್ಬಿಟಲ್ಸ್. p ಅಂತಂದ್ರೆ 1 ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ, 1 ಎಲೆಕ್ಟ್ರಾನ್ ಫಿಲ್ ಮಾಡಿದೆ. d ಅಂತಂದ್ರೆ 1 ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ, 1 ಎಲೆಕ್ಟ್ರಾನ್ ಫಿಲ್ ಮಾಡಿದೆ. ಸೊ ಟರ್ಮ್ ಸಿಂಬಲ್ ಇಸ್ 2s + 1 l. ಜೆ ಆಮೇಲೆ ನೋಡೋಣ. ಇದು ml ವ್ಯಾಲ್ಯೂ +1 0 -1, ಇಲ್ಲಿ +2 +1 0 -1 -2 ಬರ್ಕೊಂಡೆ. ಈಗ ನಂಗೆ 2s + 1 ವ್ಯಾಲ್ಯೂ ಬೇಕು. 2s + 1 ಅಂತಂದ್ರೆ ಇಟ್ ಇಸ್ n + 1. n + 1 ಅಂತಂದ್ರೆ ಟೋಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ +1. ಟೋಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ 2 +1 is 3. ದೆನ್ ವಾಟ್ ಈಸ್ ದ ಎಲ್ ವ್ಯಾಲ್ಯೂ? ಎಲ್ ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ ಅಡಿಷನ್ ಆಫ್ ದಿಸ್ 1 and 2. 2 + 1 3. 3 ಅಂತಂದ್ರೆ ಇಟ್ ಕರೆಸ್ಪಾಂಡ್ಸ್ ಟು ದ ಟರ್ಮ್ ಎಫ್. ಸೊ ಫೈನಲ್ ಆನ್ಸರ್ ವಿಲ್ ಬಿ 3f. ದೆನ್ F9 ಟೋಟಲ್ ಎಫ್ ಆರ್ಬಿಟಲ್ ಅಂತಂದ್ರೆ ಎಷ್ಟು ಆರ್ಬಿಟಲ್ಸ್ ಇರುತ್ತೆ 7 ಆರ್ಬಿಟಲ್ಸ್. ಟೋಟಲ್ 9 ಎಲೆಕ್ಟ್ರಾನ್ಸ್ ಕೊಟ್ಟಿರೋದ್ರಿಂದ ಫಿಲ್ ಮಾಡಿ 1 2 3 4 5 6 7 8 9. ಓಕೆ, ಈಗ 2s + 1 ಅಂತಂದ್ರೆ ಟೋಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1 2 3 4 5 +1 ಮಾಡಿದ್ರೆ 6 ಬಂತು. ಓಕೆನಾ? ಸೊ ಟೋಟಲ್ 6. 2s + 1 ವ್ಯಾಲ್ಯೂ is 6. ದೆನ್ ಎಲ್ ವ್ಯಾಲ್ಯೂ ಬಿಕಮ್ಸ್ ವಾಟ್? ಇಟ್ ಇಸ್ ಈ +1 ಇಲ್ಲೊಂದು 1 2 1 second 2 3 4
1 second. It is ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಸಿ ಹಿಯರ್, ಈ +1 ಈ -1 ಕ್ಯಾನ್ಸಲ್ ಔಟ್ ಆಗುತ್ತೆ. ಓಕೆ, ಸೊ ಯು ನೀಡ್ ಟು ರಿಮೆಂಬರ್ ದಿಸ್ ಕೀ ಪಾಯಿಂಟ್. +1 and -1 ಕ್ಯಾನ್ಸಲ್ ಔಟ್ ಆಗುತ್ತೆ. ಯು ನೀಡ್ ಟು ಕನ್ಸಿಡರ್ ದೀಸ್ 2. That is 3 + 2, 5. 5 corresponds to the term H. So final answer will be 6H. Okay na? Then J ವ್ಯಾಲ್ಯೂ. ಈಗ 2s + 1 ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯ್ತು. P ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯ್ತು. ಸಾರಿ, L ವ್ಯಾಲ್ಯೂ ಹೇಗೆ ಅಂತ ಗೊತ್ತಾಯ್ತು. ಈಗ J ವ್ಯಾಲ್ಯೂ. J ವ್ಯಾಲ್ಯೂ ವೇರೀಸ್ ಫ್ರಮ್ L + S to L - S. ಓಕೆನಾ? ಇದರಲ್ಲಿ ಯಾವುದು ಯೂಸ್ಫುಲ್ J ವ್ಯಾಲ್ಯೂ, ಯಾವುದು ವ್ಯಾಲಿಡ್ J ವ್ಯಾಲ್ಯೂ ಮತ್ತೆ ಯಾವುದು ಪಾಸಿಬಲ್ J ವ್ಯಾಲ್ಯೂಸ್ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ಇಸ್ P2. P ಅಂತಂದ್ರೆ ಟೋಟಲ್ 3 ಆರ್ಬಿಟಲ್ಸ್, +1 0, ಟೋಟಲ್ 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಟೋಟಲ್ 2. ಸೊ ಎಸ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಫಸ್ಟು ಈ ಜೆ ವ್ಯಾಲ್ಯೂನ ಮಾತ್ರ ಫೋಕಸ್ ಮಾಡೋಣ. 2s + 1 ಮತ್ತೆ L ನ ಬಿಡಿ. ಈ ಜೆ ವ್ಯಾಲ್ಯೂಸ್ನ ಕಂಡುಹಿಡಿಲಿಕ್ಕೆ ನಮಗೆ L + S ವ್ಯಾಲ್ಯೂ ಬೇಕು, ಸ್ಪಿನ್ ಮಲ್ಟಿಪ್ಲಿಸಿಟಿ ನಂಬರ್ ಬೇಕು. ಈ ಎಸ್ ಇಂದ +½ ಈ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇಂದ ½ + ½ gives you 1. So S value becomes 1. Then L value is ಇದು 0 + 1 is 1. So 1. Okay. So 1 + 1 to 1 - 1. It varies from 1 + 1 to 1 - 1. So 1 + 1 ಅಂತಂದ್ರೆ 2, 1 - 1 ಅಂತಂದ್ರೆ 0. ಅದ್ರ ಮಿಡ್ಲಲ್ಲಿ ಬರುವಂತಹ ಟರ್ಮ್ನು ನೀವು ಇನ್ಕ್ಲೂಡ್ ಮಾಡಬೇಕಾಗತ್ತೆ. ದಟ್ ಇಸ್ ಪಾಸಿಬಲ್ ವ್ಯಾಲ್ಯೂ 2, 1, 0. J ವ್ಯಾಲ್ಯೂ ಪಾಸಿಬಲ್ ವಿಲ್ ಬಿ 2, 1, 0. ಓಕೆನಾ? ನೆಕ್ಸ್ಟ್ F3 ಅಲ್ಲಿ ಟೋಟಲ್ ಎಸ್ ವ್ಯಾಲ್ಯೂ ಏನಾಗುತ್ತೆ, ಹಾಫ್. ನಾವಿಲ್ಲಿ 2s + 1 ವ್ಯಾಲ್ಯೂ ಕಂಡುಹಿಡಿತಾ ಇಲ್ಲ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ವಿ ಆರ್ ಟೇಕಿಂಗ್ ಓನ್ಲಿ ದ ಎಸ್ ವ್ಯಾಲ್ಯೂ. 1/2 + 1/2 + 1/2 becomes 3/2. ದೆನ್ L ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ +3 + 2 + 1 ಅಲ್ವಾ. 3 + 2, 5, 5 + 1, 6. So J value varies from 6 + 3/2 to 6 - 3/2. 6 + 3/2 ಅಂತಂದ್ರೆ 6 2s are 12, 12 + 3 15, 15/2. ಇಲ್ಲಿ ತನಕ 6 2s are 12 - 3 9/2 ತನಕ. ಮಧ್ಯ ಇಲ್ಲಿ ಆಡ್ ಇರೋದ್ರಿಂದ ಎರಡೂ ಕಡೆ ನೀವು ಆಡ್ ನಂಬರ್ಸ್ನ ಮಿಡ್ಲಲ್ಲಿ ಬರುವಂತಹ ಆಡ್ ನಂಬರ್ಸ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. 15 ಆದ್ಮೇಲೆ 13, 13 ಆದ್ಮೇಲೆ 11/2, 11 ಆದ್ಮೇಲೆ 9/2. ದೀಸ್ ಆರ್ ಆಲ್ ದ ಪಾಸಿಬಲ್ J ವ್ಯಾಲ್ಯೂಸ್. ಓಕೆನಾ? ನೆಕ್ಸ್ಟ್ S1 P1 ಅಂತ ಕಂಬೈನ್ಡ್ ಕೊಟ್ಟಿದ್ದಾರೆ. ಅವುಗಳ J ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು ಅಂತ. S ಅಂತಂದ್ರೆ ಒಂದೇ ಆರ್ಬಿಟಲ್, P ಅಂತಂದ್ರೆ 3 ಆರ್ಬಿಟಲ್ಸ್. ಸೊ S1 ಅಂತಂದ್ರೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್, P1 ಅಂತಂದ್ರೆ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಫಿಲ್ ಮಾಡಿದ್ದೀನಿ. ½ + ½ gives you ವ್ಯಾಲ್ಯೂ ಆಫ್ S1 ಅಂತ ಹೇಳಿ. L ಅಂತಂದ್ರೆ ಇದು 0 ಆಗಿರುತ್ತೆ. ML ವ್ಯಾಲ್ಯೂ S ಆರ್ಬಿಟಲ್ದು 0 ಆಗಿರುತ್ತೆ, ಇದ್ರದ್ದು 1 ಆಗಿರುತ್ತೆ. ಸೊ L ವ್ಯಾಲ್ಯೂ ಬಿಕಮ್ಸ್ 1. J ವ್ಯಾಲ್ಯೂ ಸಮ್ಮೇಷನ್ ಆಫ್ ದೀಸ್ 2, 1 + 1 to 1 - 1. ಸೊ 1 + 1 ಅಂತಂದ್ರೆ 2, 1 - 1 ಅಂದ್ರೆ 0, ಮಿಡ್ಲಲ್ಲಿ 1 ಬರುತ್ತೆ. ಅದನ್ನು ಕೂಡ ನಾವು J ಪಾಸಿಬಲ್ ವ್ಯಾಲ್ಯೂ ಅಂತ ತಗೊಳ್ಬೇಕು. ಸೊ ಫೈನಲ್ ಆನ್ಸರ್ ಇಸ್ 2, 1, 0. ದೆನ್ ಈಗ J ವ್ಯಾಲಿಡ್ ನಂಬರ್ಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ L ವ್ಯಾಲ್ಯೂ S ವ್ಯಾಲ್ಯೂಗಿಂತ ಜಾಸ್ತಿ ಇತ್ತು ಅಂತಂದ್ರೆ ನಾವು ಯೂಸ್ ಮಾಡುವಂತ ಫಾರ್ಮುಲಾ 2s + 1 ಆಗಿರುತ್ತೆ. L ವ್ಯಾಲ್ಯೂ S ಗಿಂತ ಕಡಿಮೆ ಇತ್ತು ಅನ್ಕೊಳ್ಳಿ, ಆಗ J ವ್ಯಾಲ್ಯೂನ ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡುವಂತ ಫಾರ್ಮುಲಾ 2l + 1 ಆಗಿರುತ್ತೆ. L ವ್ಯಾಲ್ಯೂ 0 ಇತ್ತು ಅನ್ಕೊಳ್ಳಿ, ಐದರ್ L ವ್ಯಾಲ್ಯೂ ಅಥವಾ S ವ್ಯಾಲ್ಯೂ ಯಾವ್ದಾರ ಒಂದು ತಗೊಬಹುದು, ಯಾಕಂದ್ರೆ ಎರಡು ವ್ಯಾಲ್ಯೂ ಸೇಮ್ ಇರುತ್ತೆ. ನೆಕ್ಸ್ಟ್ ಈಗ P1 D1 ಎಕ್ಸಾಂಪಲ್ ನ ತಗೊಳ್ತೀನಿ. P ಅಂತಂದ್ರೆ 3 ಆರ್ಬಿಟಲ್ಸ್, D ಅಂತಂದ್ರೆ 5 ಆರ್ಬಿಟಲ್ಸ್, 1 ಎಲೆಕ್ಟ್ರಾನ್ ಈಚ್. L ವ್ಯಾಲ್ಯೂ ಬರ್ಕೊಂಡಿದ್ದೀನಿ. ಓಕೆ, ಈಗ S ವ್ಯಾಲ್ಯೂ ಏನಾಗುತ್ತೆ, ಇಲ್ಲೂ ½ ಇದೆ, ಇಲ್ಲೂ ½ ಇದೆ, ಟೋಟಲ್ 1 ಆಯ್ತು. ಓಕೆ, ದೆನ್ L ವ್ಯಾಲ್ಯೂ ಏನಾಯ್ತು, ಇಲ್ಲಿ +1 ಇಲ್ಲಿ +2, ಟೋಟಲ್ 3 ಆಯ್ತು. ಓಕೆನಾ? ಈಗ ಯಾವ್ದ್ರ ವ್ಯಾಲ್ಯೂ ಕಡಿಮೆ ಇದೆ, S ವ್ಯಾಲ್ಯೂ ಕಡಿಮೆ ಇದೆಯಾ, L ವ್ಯಾಲ್ಯೂ ಕಡಿಮೆ ಇದೆಯಾ? S ವ್ಯಾಲ್ಯೂ ಕಡಿಮೆ ಇದೆ ಅಲ್ವಾ. S ವ್ಯಾಲ್ಯೂ ಕಡಿಮೆ ಇತ್ತು ಅಂತಂತಂದ್ರೆ ಯಾವ ಫಾರ್ಮುಲಾ ಹಾಕ್ಬೇಕಾಗುತ್ತೆ J ವ್ಯಾಲ್ಯೂನ ಕಂಡುಹಿಡಿಲಿಕ್ಕೆ, 2s + 1 ನ ವ್ಯಾಲ್ಯೂ.
ಸೊ ಲೋಯರ್ ಎಸ್ ವ್ಯಾಲ್ಯೂ ಇರೋದ್ರಿಂದ 2s ಪ್ಲಸ್ 1 ಅಂತ ಬರ್ಕೊಂಡೆ ಫಾರ್ಮುಲಾ. ಸೊ 2s ಪ್ಲಸ್ 1 ಅಂತಂದ್ರೆ 2 ಇಂಟು ಎಸ್ ವ್ಯಾಲ್ಯೂ ಏನು 1, 1 ಪ್ಲಸ್ 1, 2 ಇಂಟು 1 2, 2 ಪ್ಲಸ್ 1 3. ಓಕೆನಾ? ಸೊ ಜೆ ವ್ಯಾಲ್ಯೂ ವೇರೀಸ್ ಫ್ರಮ್ ಎಲ್ ಪ್ಲಸ್ ಎಸ್ ಟು ಎಲ್ ಮೈನಸ್ ಎಸ್. ಸೊ ಎಲ್ ವ್ಯಾಲ್ಯೂ ಗೊತ್ತಿದೆ 3, ಎಸ್ ವ್ಯಾಲ್ಯೂ ಗೊತ್ತಿದೆ 1, 3 minus 1, 3 plus 1 is 4, 3 minus 1 is 2, ಮಿಡ್ಲ್ ಯಾವ ವ್ಯಾಲ್ಯೂ ಬರುತ್ತೆ 3. ಸೊ ಜೆ ವ್ಯಾಲಿಡ್ ವ್ಯಾಲ್ಯೂಸ್ ಆರ್ 4, 3, 2. ನೆಕ್ಸ್ಟ್ D5 ಅಂತಂದ್ರೆ ಡಿ ಅಂತಂದ್ರೆ 5 ಆರ್ಬಿಟಲ್ಸ್, 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಫಿಲ್ ಆಯ್ತು. ML ವ್ಯಾಲ್ಯೂಸ್ ಬರ್ಕೊಂಡಿದೀನಿ +2 +1 0 -1 -2 ಅಂತ. ಟೋಟಲ್ ಎಸ್ ವ್ಯಾಲ್ಯೂ ಬಂದ್ಬಿಟ್ಟು 5 ಸಲ ಹಾಫ್, ಸೊ 5/2. ಎಲ್ ವ್ಯಾಲ್ಯೂ ಬಂದ್ಬಿಟ್ಟು ಎಲ್ಲ ಕ್ಯಾನ್ಸಲ್ ಔಟ್ ಆಗ್ಬಿಡುತ್ತೆ. +1 -1 ಕ್ಯಾನ್ಸಲ್ ಔಟ್ ಆಗುತ್ತೆ, +2 -2 ಕ್ಯಾನ್ಸಲ್ ಆಗುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ ಹಾಫ್ ಫಿಲ್ಡ್ ಅಥವಾ ಕಂಪ್ಲೀಟ್ಲಿ ಫಿಲ್ಡ್ ಇತ್ತು ಅಂತಂದ್ರೆ ಎಲ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ ಅಂತ ಹೇಳಿ. ದೆನ್ ಎಲ್ ವ್ಯಾಲ್ಯೂ ಏನಾಗಿದೆ ಎಸ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ಕಡಿಮೆ ಇತ್ತು ಅಂತಂದ್ರೆ ಫಾರ್ಮುಲಾ ಏನು? ಎಲ್ಲ ಫಾರ್ಮುಲಾ ಬರ್ದಿದ್ನಲ್ಲ. ಎಲ್ ವ್ಯಾಲ್ಯೂ ಏನಾಗಿದೆ ಎಸ್ ವ್ಯಾಲ್ಯೂಗಿಂತ ಕಡಿಮೆ ಇದೆ. ಹಾಗಾಗಿ ಫಾರ್ಮುಲಾ ಏನು? ಜೆ ವ್ಯಾಲ್ಯೂ ಕಂಡುಹಿಡಿಲಿಕ್ಕೆ 2l + 1 ಅಂತ ಹೇಳಿ. ಸೊ 2l + 1 ಮಾಡಿದ್ರೆ 2 into 0 is 0 plus 1 is 1. Final value of J will be 1. Okay. So now L plus S to L minus S ತನಕ J value vary ಆಗುತ್ತಲ್ವಾ? L value 0, S value 5/2. ಸೊ 5/2 ಇಂದ -5/2 ತನಕ ವೇರಿ ಆಗ್ತಾ ಇದೆ. ಸೊ 5/2 ಅಂತಂದ್ರೆ ಆಡ್ ನಂಬರ್ಸ್ ನ ಬರ್ಕೊಳ್ತಾ ಹೋಗ್ಬೇಕು. 3/2, 1/2, ಆಮೇಲೆ -1/2, -3/2, ದೆನ್ -5/2. ದೀಸ್ ಆರ್ ಆಲ್ ದ ವ್ಯಾಲಿಡ್ ಜೆ ವ್ಯಾಲ್ಯೂಸ್. ಓಕೆ, ನಾನು ಆಗ್ಲೇ ಮೇಲೆ ಹೇಳಿದ ಹಾಗೆ ಇಫ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಈಸ್ ಲೆಸ್ ದನ್ ಹಾಫ್ ಫಿಲ್ಡ್ ದೆನ್ ಲೋಯೆಸ್ಟ್ ಜೆ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್. ಸೊ ನಾನು ಮುಂದಿನ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗುತ್ತೆ ಏನಂತ ನೋಡಿ. ಇಲ್ಲಿ ಇಫ್ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಈಸ್ ಮೋರ್ ದನ್ ಹಾಫ್ ಫಿಲ್ಡ್ ಗ್ರೇಟರ್ ಜೆ ವ್ಯಾಲ್ಯೂ ಈಸ್ ಕನ್ಸಿಡರ್ಡ್. ಓಕೆ, ಈ ಎಕ್ಸಾಂಪಲ್ ನಾನು ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. P ಅಂತಂದ್ರೆ 3 ಆರ್ಬಿಟಲ್ಸ್ ನ ಬರ್ಕೊಳ್ತೀರಿ, 2 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀರಿ. 2 ಎಲೆಕ್ಟ್ರಾನ್ಸ್ ಅಂತಂದ್ರೆ ಎಸ್ ವ್ಯಾಲ್ಯೂ ಹಾಫ್ ಪ್ಲಸ್ ಹಾಫ್ 1 ಆಗುತ್ತೆ. ಎಲ್ ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ ಸಮೇಷನ್ ಆಫ್ ದಿಸ್ ML ವ್ಯಾಲ್ಯೂಸ್. +1 ಇದೆ, ಇಲ್ಲಿ 0 ಇದೆ. 0 + 1 is 1. 1 corresponds to P, ರೈಟ್? ಸೊ ಜೆ ವ್ಯಾಲ್ಯೂ ಅಂತಂದ್ರೆ L plus S to L minus S ತನಕ ವೇರಿ ಆಗುವಂಥ ನಂಬರು. ಸೊ L plus S ಅಂತಂದ್ರೆ 1 + 1 to 1 - 1. 1 + 1 is 2, 1 - 1 is 0. ಮಧ್ಯದಲ್ಲಿ ಬರುವಂಥ 1. ಇದು ಪಾಸಿಬಲ್ ಜೆ ವ್ಯಾಲ್ಯೂಸ್. ಆದ್ರೆ ಇಲ್ಲಿ ಹಾಫ್ ಫಿಲ್ಡ್ ಇದೆಯಾ ಕಂಪ್ಲೀಟ್ಲಿ ಫಿಲ್ಡ್ ಇದೆಯಾ? ಹಾಫ್ ಫಿಲ್ಡ್ ಅಂದ್ರೆ ಲೆಸ್ ದ್ಯಾನ್ ಹಾಫ್ ಫಿಲ್ಡ್ ಅಲ್ವಾ? ಲೆಸ್ ದ್ಯಾನ್ ಹಾಫ್ ಫಿಲ್ಡ್ ಇದ್ದಾಗ ವಿ ನೀಡ್ ಟು ಕನ್ಸಿಡರ್ ಲೋವರ್ ಜೆ ವ್ಯಾಲ್ಯೂ. ಈಗ ವಾಟ್ ಈಸ್ ದ ಟರ್ಮ್ ಸಿಂಬಲ್? 2s + 1 L into J ಅಲ್ವಾ? 2s + 1 ವ್ಯಾಲ್ಯೂ ಏನಾಗುತ್ತೆ? ಟೋಟಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 2 ಇರೋದ್ರಿಂದ 3 ಆಯ್ತು. 2s + 1 ನ ವ್ಯಾಲ್ಯೂ 3 ಆಯ್ತು, ರೈಟ್? ಸೊ ವಾಟ್ ಈಸ್ ದ ಎಲ್ ವ್ಯಾಲ್ಯೂ? P ಅಂತ ಸಿಕ್ಬಿಟ್ಟಿದೆ, P ಅಂತ ಬರೀತೀರಾ. ದೆನ್ ಜೆ ವ್ಯಾಲ್ಯೂ ಇದು ಲೆಸ್ ದನ್ ಹಾಫ್ ಫಿಲ್ಡ್ ಇರೋದ್ರಿಂದ ಲೋಯೆಸ್ಟ್ ಜೆ ವ್ಯಾಲ್ಯೂನ ನೀವು ಕನ್ಸಿಡರ್ ಮಾಡ್ತೀರಾ. ಸೊ 0 ಅಂತ ಬರೆದ್ರಾಯ್ತು. ದಿಸ್ ವಿಲ್ ಕಂಪ್ಲೀಟ್ಲಿ ಫಾರ್ಮ್ಸ್ ಅ ಟರ್ಮ್ ಸಿಂಬಲ್ ರೆಪ್ರೆಸೆಂಟೇಷನ್. ಓಕೆನಾ? ನೆಕ್ಸ್ಟ್ F9 ಅಂತಂದ್ರೆ ಟೋಟಲ್ 7 ಆರ್ಬಿಟಲ್ಸ್ 9 ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡ್ತೀರಿ. ಎಸ್ ವ್ಯಾಲ್ಯೂ ಟೋಟಲ್ 5 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 5 ಸ್ಪಿನ್ 5/2 ಆಯ್ತು. ಎಲ್ ವ್ಯಾಲ್ಯೂ ಬಂದ್ಬಿಟ್ಟು 3, ಇದು ಕ್ಯಾನ್ಸಲ್ ಔಟ್ ಆಯ್ತು. 3 + 2 5. ಸೊ 5 ಅಂತಂದ್ರೆ ಟರ್ಮ್ ಹೆಚ್ ಆಯ್ತು. ಸೊ 2s + 1 ಅಂತಂದ್ರೆ ಟೋಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 5 + 1 6 ಆಯ್ತು. ಸೊ 6 ಹೆಚ್. ಓಕೆನಾ? 6 ಹೆಚ್. ದೆನ್ ಇದು ಮೋರ್ ದ್ಯಾನ್ ಹಾಫ್ ಫಿಲ್ಡ್ ಇರೋದ್ರಿಂದ ಹೈಯೆಸ್ಟ್ ಜೆ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಈಗ ಜೆ ವ್ಯಾಲ್ಯೂನ ಕಂಡುಹಿಡಿಯೋಣ. L + S ಅಂತಂದ್ರೆ 5/2 + 5. ದೆನ್ L ವ್ಯಾಲ್ಯೂ ಇಸ್ 5 ಬರ್ದೆ.
S ವ್ಯಾಲ್ಯೂ 5/2, L ವ್ಯಾಲ್ಯೂ 5 ಮೈನಸ್ 5/2. 5 ಪ್ಲಸ್ 5/2 ಅಂತಂದ್ರೆ 5 2 ಸ 10 ಪ್ಲಸ್ 5 15/2. 10 ಮೈನಸ್ 5 2 ಸ 10. 10 ಮೈನಸ್ 5 is 5/2. 15/2 ಇಂದ 5/2 ತನಕ ವೇರಿ ಆಗುವಂಥದ್ದು. ಸೊ ಇದನ್ನ ಮೋರ್ ದನ್ ಹಾಫ್ ಫಿಲ್ಡ್ ಇರೋದ್ರಿಂದ ಹೈಯೆಸ್ಟ್ ಜೆ ವ್ಯಾಲ್ಯೂನ ನಾವು ಇಲ್ಲಿ ಬರಿತೀವಿ 15/2 ಅಂತ. ಸೊ ಹೆನ್ಸ್ ಕಂಪ್ಲೀಟ್ಸ್ ದಿಸ್. ಏನು 2s ಪ್ಲಸ್ 1 ವ್ಯಾಲ್ಯೂನು ಗೊತ್ತಾಯ್ತು, ಜೆ ವ್ಯಾಲ್ಯೂನು ಗೊತ್ತಾಯ್ತು, ಎಲ್ ವ್ಯಾಲ್ಯೂನು ನಿಮಗೆ ಕಂಡುಹಿಡಿಲಿಕ್ಕೆ ಗೊತ್ತಾಯ್ತಲ್ವಾ. ಸೊ ಈಗ ಇಲ್ಲೊಂದು P3 ಕಾನ್ಫಿಗರೇಷನ್ ಅನ್ನ ಬರ್ದಿದ್ವಿ. ಕಂಪ್ಲೀಟ್ ಆಗಿ ಒಂದು P3 ಕಾನ್ಫಿಗರೇಷನ್ ಎಕ್ಸಾಂಪಲ್ ನ ಇಲ್ಲಿ ನೋಡಿದ್ವಿ, ರೈಟ್. ಈಗ ಇದು ಅರ್ಥ ಆಗತ್ತಲ್ವಾ. ಈಗ P3 ಪಿ ಆರ್ಬಿಟಲ್ ಅಂತಂದ್ರೆ ಟೋಟಲ್ 3 ಆರ್ಬಿಟಲ್ಸ್. ML ವ್ಯಾಲ್ಯೂಸ್ ಬಂದು +1 0 -1 3 ಎಲೆಕ್ಟ್ರಾನ್ಸ್ ಇರೋದ್ರಿಂದ 3 ಎಲೆಕ್ಟ್ರಾನ್ಸ್ ನ ಬರ್ಕೊಂಡೆ. S ವ್ಯಾಲ್ಯೂನ ಫಸ್ಟ್ ಕಂಡುಹಿಡಿತೀರಾ, 3/2 ಬಂತು. ಸೊ 2s ಪ್ಲಸ್ 1 ಅಂತಂದ್ರೆ ಇಟ್ ಈಸ್ 2 ಇಂಟು 3/2 ಪ್ಲಸ್ 1 ಮಾಡಬಹುದು ಅಥವಾ n+1 ಕೂಡ ಮಾಡಬಹುದು. 4 ಬಂತು. ಸೊ ಎಲ್ ವ್ಯಾಲ್ಯೂ ಏನು ಆಗುತ್ತೆ, ಸೊ ಎಲ್ ವ್ಯಾಲ್ಯೂ +1 0 -1 ಎಲ್ಲ ಏನಾಯ್ತು, ಕ್ಯಾನ್ಸಲ್ ಔಟ್ ಆಯ್ತು, 0 ಬಂತು. ಸೊ ಎಲ್ ವ್ಯಾಲ್ಯೂ 0 ಅಂತಂದ್ರೆ ಇಟ್ ಕರೆಸ್ಪಾಂಡ್ಸ್ ಟು ದ ಟರ್ಮ್ ಎಸ್. ಸೊ ಈಗ ಜೆ ವ್ಯಾಲ್ಯೂ ಎಲ್ ಪ್ಲಸ್ ಎಸ್ ಇಂದ ಎಲ್ ಮೈನಸ್ ಎಸ್ ತನಕ ವೇರಿ ಆಗುತ್ತೆ. ಸೊ ಇದು ಹಾಫ್ ಫಿಲ್ಡ್ ಇರೋದ್ರಿಂದ ಹೈಯೆಸ್ಟ್ ಜೆ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಹೈಯೆಸ್ಟ್ ಜೆ ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ ಎಲ್ ವ್ಯಾಲ್ಯೂ ಈಸ್ 0, S value is 3/2. 3/2 is the final answer, right? So 3/2 is the final answer. ಹಾಗಾದ್ರೆ 2s ಪ್ಲಸ್ 1 ಅಂತಂದ್ರೆ 4, 2s ಪ್ಲಸ್ 1 ಅಂತಂದ್ರೆ 4, L ಅಂತಂದ್ರೆ S, ಹೈಯೆಸ್ಟ್ J ವ್ಯಾಲ್ಯೂ ಅಂತಂದ್ರೆ 3/2. This is the overall term symbol of P3 in ground state. ಓಕೆನಾ? So I hope you have understood this. Thank you. ಇನ್ನು ಮುಂದಿನ ಕ್ಲಾಸಲ್ಲಿ ಮೈಕ್ರೋಸ್ಟೇಟ್ಸ್ ಮತ್ತೆ ಮಾಲಿಕ್ಯುಲರ್ ಟರ್ಮ್ ಸಿಂಬಲ್ ಬಗ್ಗೆ ಇನ್ನೊಂದು ಪುಟ್ಟ ವಿಡಿಯೋನ ಮಾಡ್ತೀನಿ. ಓಕೆ.